Hi students, here April May 2019 question, 10 marks question. Following is the receipt and payment account of a sports club for the year ending 31st to 12 2017. Receipt side to donations for life membership fees 20,000, one day match fund 90,000, subscriptions within the bracket including rupees 1,000 for 2016, 32,000, interest 11,000, receipts from other matches 10,000, sundry receipts 1,000, entrance fees 27,000. Payment side by building 3 lakh, one day match expenses 14,000, furniture 28,000, salaries 21,000, expenses of cricket and tennis 11,900, insurance paid up to 36 2018 3,600, garden expenses 1,600, printing and stationery 1,200, postage expenses 1,900, investment 1,78,000, balance carried on 29,800. Both the side total 5,91,000. Additional informations are given. First one, capitalize entrance fees and life membership fees. Second one, outstanding for 2017, subscription rupees 3,000, salaries rupees 1,600, and printing and stationery rupees 3,000. Prepare income and expenditure account for the year ending 31st 12 2017. So we want to prepare the income and expenditure account. In this problem, building, ಫರ್ನಿಚರ್ ಆ್ಯಂಡ್ ದೆನ್ ಇನ್ವೆಸ್ಟ್ಮೆಂಟ್. ಸೊ ಈ ಮೂರು ಐಟಮ್ಸನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ತಗೊಳ್ಳುವಂತಹ ನೆಸೆಸಿಟಿ ಇಲ್ಲ. ಯಾಕಂದರೆ ದೀಸ್ ಐಟಮ್ಸ್ ಆರ್ ವಿ ವಿಲ್ ಕನ್ಸಿಡರ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ದೆನ್ do not given the informations about these items. So that's why we did not consider in the expenditure and income side, income account. And then donation, life membership fees, one day match fund, and then entrance fees, one day match expenses. These are all items do not consider in the expenditure and the income account. And then here ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ಸ್ ಆರ್ ಗಿವನ್. ಸೊ ಏನು ಸಬ್ಸ್ಕ್ರಿಪ್ಷನ್ಸ್ ಏನಿರುತ್ತೋ, ಸೊ ಸಬ್ಸ್ಕ್ರಿಪ್ಷನ್ಸು ಏನು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದ್ದಂಥ ಸಿಚುಯೇಷನ್ಸಲ್ಲಿ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಏನಾದರೂ ಬೈ ಚಾನ್ಸ್ ಕೊಟ್ಟಿದ್ದಂಥ ಸಿಚುಯೇಷನ್ಸಲ್ಲಿ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಡಿಡಕ್ಟ್ ಮಾಡಬೇಕು. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಅಮೌಂಟನ್ನು ನಾವು ಆ್ಯಡ್ ಮಾಡಬೇಕು. ಆ್ಯಂಡ್ ದೆನ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕೊಟ್ಟಿದ್ದಂಥ ಸಿಚುಯೇಷನ್ಸಲ್ಲಿ ಪ್ರೀವಿಯಸ್ ಇಯರ್ ಅದನ್ನ ಆ್ಯಡ್ ಮಾಡಬೇಕು, ಕರೆಂಟ್ ಇಯರ್ ಅಡ್ವಾನ್ಸನ್ನು ನಾವು ಡಿಡಕ್ಟ್ ಮಾಡಬೇಕು. ಇನ್ ದಿಸ್ ಪ್ರಾಬ್ಲಮ್ ಸ್ಯಾಲರೀಸ್ ಅಮೌಂಟ್ 21,000. ಸೊ ಸ್ಯಾಲರೀಸ್ ಅಮೌಂಟು 21,000. ಆ್ಯಂಡ್ ದೆನ್ ಇಲ್ಲಿ ನಮಗೆ ಔಟ್ಸ್ಟ್ಯಾಂಡಿಂಗನ್ನು ಕೊಟ್ಟಿದ್ದಾರೆ ಸ್ಯಾಲರೀಸ್. ಸೊ ನಮಗೆ ಸ್ಯಾಲರೀಸು ಪ್ರೆಸೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದಂಥ ಸಿಚುಯೇಷನ್ಸಲ್ಲಿ ನಮಗೆ ಪ್ರೆಸೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ಸನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಬೈ ಚಾನ್ಸ್ ಏನಾದರೂ ಪ್ರೀಪೇಯ್ಡು ಅಥವಾ ಅಡ್ವಾನ್ಸ್ ಅಂತ ಕೊಟ್ಟಿದ್ದಂಥ ಸಿಚುಯೇಷನ್ಸಲ್ಲಿ ಡಿಡಕ್ಟ್ ಮಾಡ್ಕೋಬೇಕು. ಸೊ ನಮಗೆ ಸ್ಯಾಲರಿ ನಮಗೆ ಪ್ರೆಸೆಂಟ್ ಇಯರಲ್ಲಿ ಔಟ್ಸ್ಟ್ಯಾಂಡಿಂಗಲ್ಲಿ ನಮಗೆ ಪ್ರೆಸೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಹಾಗಾಗಿ ಪ್ರೆಸೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 1,600 ಇರೋದ್ರಿಂದ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಎಕ್ಸ್ಪೆನ್ಸಸ್ ಫಾರ್ ಕ್ರಿಕೆಟ್ ಆ್ಯಂಡ್ ಟೆನ್ನಿಸ್ 11,900. ಸೊ ಆ್ಯಂಡ್ ದೆನ್ ಇನ್ಶೂರೆನ್ಸ್ ಪೇಯ್ಡ್ ಅಪ್ ಟು 36 2018. ಸೊ ನಮಗೆ ಇಲ್ಲಿ ಕೊಟ್ಟಿರೋದು 2017 ಟೇಬಲು. ಸೊ 2018ವರೆಗೂ ನಾನು ಪೇ ಮಾಡಿದ್ದೀನಿ. ಅಪ್ ಟು 2018 ಪೇ ಮಾಡಿದ್ದಾರೆ ಅಂದರೆ ಸೊ ಇಲ್ಲಿ 2 ಇಯರ್ಸಿಗೆ ಪೇ ಮಾಡಿದ್ದಾರೆ. ಸೊ ಹಾಗಾಗಿ 2 ಇಯರ್ಸ್ಗೆ ಎಷ್ಟು ಪೇ ಮಾಡಿದ್ದಾರೆ? 3,600. ಸೊ ಹಾಗಾಗಿ ನಮಗೆ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ಸಲ್ಲಿ ಕ್ಯಾಪಿಟಲೈಸ್ ಎಂಟ್ರೆನ್ಸ್ ಫೀಸ್ ಆ್ಯಂಡ್ ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಏನು 1 ಇಯರ್ಗೆ ನಾನು ಏನು ಮಾಡಿದ್ದೀನಿ, ಎಕ್ಸ್ಟ್ರಾ ಪೇ ಮಾಡಿದ್ದಾರೆ ಈ ಕಂಪ್ನಿಯವ್ರು, ಆರ್ಗನೈಸೇಷನ್ಸ್ ಅವರು. ಸೊ ಹಾಗಾಗಿ ಇದು ನಮಗೇನಾಗುತ್ತೆ, ಪ್ರೀಪೇಯ್ಡ್ ಅಥವಾ ಅಡ್ವಾನ್ಸ್ ಆಗಿ ನಾವು ಪೇ ಮಾಡಿದ್ದೀವಿ. ಸೊ ಹಾಗಾಗಿ ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಸೊ ಡಿವೈಡೆಡ್ ಬೈ 2 ಮಾಡಿದಂಥ ಸಿಚುಯೇಷನ್ಸಲ್ಲಿ ನಮಗೆ 1 ಇಯರ್ಗೆ 1,800 ಬರುತ್ತೆ. ಸೊ ಹಾಗಾಗಿ 1,800 ಹಾಕಿ ರಿಮೈನಿಂಗ್ ಅಮೌಂಟು 1,800 ಏನಿದೆಯೋ ಸೊ ಔಟರ್ ಕಾಲಮ್ನಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಗಾರ್ಡನ್ ಎಕ್ಸ್ಪೆನ್ಸಸ್. ಸೊ ಗಾರ್ಡನ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 1,600. ಸೊ ಗಾರ್ಡನ್ ಎಕ್ಸ್ಪೆನ್ಸಸ್ 1,600. ಆ್ಯಂಡ್
ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ 1200 ಇದೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿಗೆ ನಮಗೆ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಹಾಗಾಗಿ ಔಟ್ಸ್ಟ್ಯಾಂಡಿಂಗನ್ನು ನಾನು ಆಲ್ರೆಡಿ ಹೇಳಿದ್ದೀನಿ, ಆ್ಯಡ್ ಮಾಡ್ಕೋಬೇಕು. ಸೊ ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡಿದ್ದೀನಿ 1500. ಆ್ಯಂಡ್ ದೆನ್ ಆಲ್ರೆಡಿ ಇನ್ವೆಸ್ಟ್ಮೆಂಟನ್ನು ತೊಗೊಳ್ಳೋ ಹಾಗಿಲ್ಲ ಅಂತ ನಾನು ಹೇಳಿದ್ದೀನಿ. ಸೊ ಪೋಸ್ಟೇಜ್ ಎಕ್ಸ್ಪೆನ್ಸಸ್ಸು 1900. ಸೊ ಪೋಸ್ಟೇಜ್ ಎಕ್ಸ್ಪೆನ್ಸಸ್ಸನ್ನು ಇಲ್ಲಿ ನಾನು ಕನ್ಸಿಡರ್ ಮಾಡಿದ್ದೀನಿ 1900. ಸೊ ಆ್ಯಂಡ್ ದೆನ್ ಕಮ್ ಟು ದಿ ರಿಸಿಪ್ಟ್ ಸೈಡ್. ಸೊ ನಮಗಿದೇನು ರಿಸಿಪ್ಟ್ ಇದೆಯೋ, ಸೊ ಒಂದು ಆರ್ಗನೈಸೇಷನ್ಸ್ಗೆ ಅದು ನಮಗೆ ಇನ್ಕಮು. ಪೇಮೆಂಟ್ ಎಲ್ಲ ಎಕ್ಸ್ಪೆಂಡಿಚರು, ಆಲ್ರೆಡಿ ಎಕ್ಸ್ಪೆಂಡಿಚರ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ರಿಸಿಪ್ಟು ಇನ್ಕಮ್ ಆಫ್ ದ ಆರ್ಗನೈಸೇಷನ್ಸ್. ಆ್ಯಂಡ್ ದೆನ್ ಇಲ್ಲಿ ಬನ್ನಿ ಸಬ್ಸ್ಕ್ರಿಪ್ಷನ್. ನಾನು ಆಲ್ರೆಡಿ ಹೇಳಿದ್ದೀನಿ, ಸಬ್ಸ್ಕ್ರಿಪ್ಷನ್ ಇದ್ದಂಥ ಸಿಚುವೇಷನ್ಸಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದ್ದಂಥ ಸಿಚುವೇಷನ್ಸಲ್ಲಿ ಪ್ರೀವಿಯಸ್ ಇಯರ್ ಸಬ್ಸ್ಕ್ರಿಪ್ಷನ್ನ ಡಿಡಕ್ಟ್ ಮಾಡಬೇಕು, ಕರೆಂಟ್ ಇಯರ್ದ ಆ್ಯಡ್ ಮಾಡಬೇಕು. ಅಡ್ವಾನ್ಸ್ ಇದ್ದಂಥ ಸಿಚುವೇಷನ್ಸಲ್ಲಿ ಪ್ರೀವಿಯಸ್ ಇಯರ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದ್ದಂಥ ಸಿಚುವೇಷನ್ಸಲ್ಲಿ ಪ್ರೀವಿಯಸ್ ಇಯರ್ದು ಆ್ಯಡ್ ಮಾಡಬೇಕು, ಕರೆಂಟ್ ಇಯರ್ನ ಡಿಡಕ್ಟ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಮಗೆ ಲಾಸ್ಟ್ ಇಯರ್ ರಿಸೀವ್ಡ್ ಡ್ಯೂರಿಂಗ್ ದಿ ಕರೆಂಟ್ ಇಯರ್ ರುಪೀಸ್ ಎಷ್ಟಿದೆ ನಮಗೆ 1000 ಸಬ್ಸ್ಕ್ರಿಪ್ಷನ್ ಅಮೌಂಟಲ್ಲಿ ನಮಗೆ ಈ ಕರೆಂಟ್ ಇಯರ್ದು ಏನಿದೆಯೋ ಸೊ ಅದನ್ನು ನಾವೇನು ಮಾಡಬೇಕು, ಡಿಡಕ್ಟ್ ಮಾಡಬೇಕು. ಆ್ಯಂಡ್ ದೆನ್ ನಮಗೆ ಸಬ್ಸ್ಕ್ರಿಪ್ಷನ್ನು ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನನ್ನು ನಾನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಆ್ಯಡ್ ಮಾಡಿ 34,000 ನಾನು ಔಟರ್ ಕಾಲಮ್ಗೆ ಹಾಕಿದ್ದೀನಿ. ಆ್ಯಂಡ್ ದೆನ್ ಇಂಟ್ರೆಸ್ಟ್ ಎಷ್ಟಿದೆ 11,000. ಸೊ ಇಂಟ್ರೆಸ್ಟನ್ನು ನಾನು ಏನು ಮಾಡಿದ್ದೀನಿ 11,000 ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ದೆನ್ ರಿಸಿಪ್ಟ್ಸ್ ಫ್ರಮ್ ಅದರ್ ಮ್ಯಾಚಸ್ 10,000. ರಿಸಿಪ್ಟ್ಸ್ ಫ್ರಮ್ ಅದರ್ ಮ್ಯಾಚಸ್ 10,000. ಆ್ಯಂಡ್ ದೆನ್ ಸೆಂಡ್ರಿ ರಿಸಿಪ್ಟ್ಸ್ 1,000. ಆ್ಯಂಡ್ ದೆನ್ ಏನು ಇನ್ಕಮ್ ಸೈಡಲ್ಲಿ ಏನು ಬಂದಿದೆಯೋ, ಸೊ ಔಟರ್ ಕಾಲಮಲ್ಲಿ ಏನಿದೆಯೋ ಸೊ ಅದನ್ನು ಆ್ಯಡ್ ಮಾಡಿದಂಥ ಸಿಚುವೇಷನ್ಸಲ್ಲಿ 56,000 ಬರುತ್ತೆ. ಸೊ ಹಾಗಾಗಿ 56,000 ಹಾಕಿ. ಆ್ಯಂಡ್ ದೆನ್ ಏನು ಎಕ್ಸ್ಪೆಂಡಿಚರ್ ಸೈಡಲ್ಲಿ ಏನು ನಿಮ್ಗೆ ಅಮೌಂಟ್ ಬಂದಿದೆಯೋ ಸೊ ಅಮೌಂಟನ್ನು ಈ 56,000ಇಂದ ಡಿಡಕ್ಟ್ ಮಾಡಿ. ಓಕೆನಾ? ಸೊ ಆ ಡಿಡಕ್ಟ್ ಮಾಡಿ ಬಂದಂತಹ ಬ್ಯಾಲೆನ್ಸಿಂಗ್ ಫಿಗರ್, ಸೊ ಆ ಬ್ಯಾಲೆನ್ಸಿಂಗ್ ಫಿಗರನ್ನು ನಾವೇನು ಹೇಳ್ತೀವಿ, ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಸೊ ನಮಗೆ ಇಲ್ಲಿ ಎಷ್ಟು ಬಂದಿದೆ ಈ ಪ್ರಾಬ್ಲಮ್ಗೆ, ನಮ್ಗೆ ಆನ್ಸರು 14,700. ಸೊ 14,700 ಇಸ್ ದಿ ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಸೊ ಇಟ್ ಈಸ್ ದ ಆನ್ಸರ್.